ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಏನು? ನಾವು ಮಾಡೋಕ್ಕಂತೂ 35 ವರ್ಷ ಆಯ್ತು ಸರ್. ನಮ್ಮ ಪೂರ್ವಿಕರೆಲ್ಲ ಮಾಡ್ತಿದ್ರು, ನಮ್ಮ ತಂದೆ ಮಾಡ್ತಿದ್ರು, ನಮ್ಮ ತಾಯಿ ಮಾಡ್ತಿದ್ರು. ಈಗ ನಾನು ನಮ್ಮ ಮನೆಯವರು ಮಾಡ್ತಾ ಇದ್ದೀವಿ. ಯಾವ ಥರ ನಡೀತು ವ್ಯಾಪಾರ ಎಲ್ಲ? ಸುಮಾರಾಗಿ ಐತೆ, ಅಂಥದ್ದೇನು ಡಿಮ್ಯಾಂಡ್ ಇಲ್ಲ. ಹೊರಗಡೆಯಿಂದ ಭಾಳ ಜನ ತರಿಸ್ತಾ ಮಾಡ್ತಾ ಇದ್ದಾರೆ. ನಾವು ಕೈಲಿಂದ ಮಾಡೋರು ಡಿಮ್ಯಾಂಡ್ ಕಡಿಮೆ ಆಗಿದೆ. ಆದ್ರೂ ನಮ್ಮ ಕೈಲಿ ಮಾಡೋಕ್ಕಾಗಿಲ್ಲ ಅಂತ ಸ್ವಲ್ಪ ತರಿಸಿದೆ ಸಣ್ಣ ಪುಟ್ಟ ಗಣಪತಿಗಳು. ಪರವಾಗಿಲ್ಲ, ತಕ್ಕ ಮಟ್ಟಿಗೆ ನಡೀತಾ ಇತ್ತು. ಏನೋ ಒಂಥರ ವರ್ಷದ ಬೆಳೆ ಇದ್ದಂಗೆ, ಒಂದ್ಸಲ ನೀರು ಬಂದು ಕಟ್ಕೊಂಡು ಹೋಗುತ್ತೆ, ಒಂದ್ಸಲ ನಿಂತ್ಕೊಳ್ಳುತ್ತೆ. ಆ ಥರ ಬೆಳೆ ಹೆಂಗೆ ಲಾಸ್ ಆಗುತ್ತೆ, ಲಾಭ ಆಗುತ್ತೆ, ಆ ಥರ ನಮ್ಮದು ವರ್ಷದ ದುಡಿಮೆ ಇದೆ. ಒಂದೊಂದ್ಸರಿ ಚೆನ್ನಾಗುತ್ತೆ, ಒಂದೊಂದ್ಸರಿ ಆಗೋದೇ ಅಲ್ಲ ವ್ಯಾಪಾರ. ನಾವು ಈಗ 30 ವರ್ಷದಿಂದ ಮಾಡ್ತಾ ಇದ್ದೀವಿ. ನಮ್ಮ ಹತ್ತಿರೆಲ್ಲ ಮಾಡ್ತಿದ್ರು, ಅವ್ರದ್ದು ನೋಡಿ ನಾವು ಮಾಡಕತ್ತೀವಿ. ಮುಂಚೆ ಬರ್ತಿತ್ತು ನಿಮಗೆ ಮಾಡಕ್ಕೆ? ಮುಂಚೆ ಒಂದು ಸ್ವಲ್ಪ ಬರ್ತಿತ್ತು. ನಮ್ಮ ತಂದೆ ತಾಯಿ ಮನೆಗೂ ಮಾಡ್ತಿದ್ರು, ಹಂಗಾಗಿ ನಮಗೆ ಸ್ವಲ್ಪ ಬರ್ತಿತ್ತು. ಈಗ ಹೆಂಗ್ ನಡೀತಿತ್ತು ವ್ಯಾಪಾರ ಎಲ್ಲ ನಿಮಗೆ? ಮೊದ್ಲಿನಂಗೆ ಏನೂ ಇಲ್ಲ, ಎಲ್ಲ ಅರ್ಧಕ್ಕರ್ಧ ಕಮ್ಮಿ. ಮೊದಲು ಚೆನ್ನಾಗಿತ್ತು. ಈಗೆಲ್ಲ ಹೊರಗಿಂದ ಬರೋದ್ರಿಂದನೇ ನಮಗೆ ಭಾಳ ಲಾಸ್. ಮಣ್ಣು ತರಬೇಕು, ತರಕ್ಕೆ ಹೇಳಬೇಕು, ಅದು ಹರಿಹರಿಂದ ತಂದು ಹಾಕ್ತಾರೆ. ಮಣ್ಣು ಬಣ್ಣ ನಾವೇ ಮಾಡ್ತೀವಿ ಕುತ್ಕೊಂಡು. ಬಣ್ಣ ಎಲ್ಲ ಮಾರಕ್ಕೆ ತರ್ತೀವಿ, ಹುಬ್ಳಿಯಿಂದ ಅಲ್ಲಿಂದ ಇಲ್ಲಿಂದ ತರ್ತೀವಿ. ಸಾಧಾರಣ ನಡೀತಿತ್ತು, ಅಂಥದೊಂದು ಲಾಭನೂ ಇಲ್ಲ ನುಕ್ಸಾನೂ ಇಲ್ಲ ಅನ್ಬೋದು ಅಷ್ಟೇ, ನಾವು ಮಾಡಿದ್ದಕ್ಕಷ್ಟೇ. ಏನು ಗಣಪತಿ ಅಂದ್ರೆ ನಾವು ಭಾಳ ವರ್ಷದಿಂದ ಮಾಡ್ತಿದ್ದೇವ್ರಿ. ನಮ್ಮ ಅಜ್ಜಾರು, ನಮ್ಮ ದೊಡ್ಡಪ್ಪರು, ನಮ್ಮಪ್ಪರು ಮುಂಚಿಂದ ತಲಾಂತರದಿಂದ ನಾವು ಇದೇ ಮಾಡ್ತಾ ಇದ್ದೇವೆ. ಒಂದು 150 ವರ್ಷ ಆತ್ರಿ ಈಗ ನಾವು ಮಾಡೋಕತ್ತು. ಇದೇ ಗಣಪತಿನೇ ಮಾಡ್ತಾ ಇರ್ತೇವೆ. ಬಾಕಿ ಟೈಮ್ನ ಬೇರೆ ಕೆಲಸ ಎಲ್ಲೆಲ್ಲಾರ ಹುಡ್ಕೊಂಡು ಹೋಗ್ತೇವೆ. ಆಮೇಲೆ ಬೆಳ್ಳಿ ಬಂಗಾರ ಕೆಲಸನೂ ಮಾಡ್ತೇವೆ. ನಮ್ಮ ಕುಟುಂಬದಾಗ ಭಾಳ ಜನ ಮಾಡ್ತಾರ್ರಿ. ಎಲ್ಲರೂ ನಮ್ಮ ವಂಶ ಪರಂಪರೆ ಒಳಗೆ ಇದೆ ಗಣಪತಿ ಕೆಲಸ, ಚಿತ್ರಗಾರ ಕೆಲಸ, ಪೇಂಟಿಂಗು, ಆರ್ಟಿಸ್ಟ್ ವರ್ಕ್ ಎಲ್ಲ ಮಾಡ್ತೇವೆ. ಈ ವರ್ಷ ಅದೇ ಗಣಪತಿ POP ಇಡಬಾರ್ದು ಅಂತಂದು ರೂಲ್ಸ್ ಮಾಡ್ಯಾರ, ಚೆನ್ನಾಗೈತಿ. ಏನಪ್ಪ ಅಂದರೆ ಈಗ POP ಫಿನಿಶಿಂಗ್ ಮಣ್ಣು ಕೊಡೋಕ್ಕಾಗೋದಿಲ್ಲ. ದೊಡ್ಡ ಗಣಪತಿ ಮಾತ್ರ POP ತರ್ತದಾರ. ಆದಷ್ಟು POP ಬಿಟ್ಟು ಮಣ್ಣಿನ ಗಣಪತಿ ಇಡ್ರಿ ಅಂತ ನಾವು ಹೇಳ್ತೇವೆ.
ಇದು ವಾಟರ್ ಬೇಸ್ ಕಲರ್ ಅಂತ ಮಾಡ್ತಾ ಇದ್ದೀವಿ. ಪರಿಸರಕ್ಕೂ ಯಾವ ಥರದ್ದು ಹಾನಿ ಆಗಲ್ಲ, ಮತ್ತು ಆದಷ್ಟು ಪರಿಸರಕ್ಕೆ ಹಾನಿ ಆಗಲಾರ್ದಷ್ಟು ಅಂಥದ್ದೇ ಗಣೇಶಗಳನ್ನ ಇಡಬೇಕಂತಂದೇಳಿ ಎಲ್ಲರ ಹತ್ರ ಕೇಳ್ಕೊತಾ ಇದ್ದೀವಿ. POPಗನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಈಗೆಲ್ಲ ಮೀನುಗಳಿವೆ, ಎಲ್ಲ ಸಕಲ ಚರಾಚರ ಇದಕ್ಕೆ ಪ್ರಾಣಿಗಳಿಗೂ ತೊಂದರೆ ಆಗ್ತಾ ಇದೆ. ಹಂಗಾಗ್ಬಿಟ್ಟು ಆದಷ್ಟು ಮಣ್ಣಿನ ಮೂರ್ತಿಗಳನ್ನು ಇಡಲಿ ಅಂತಂದೇಳಿ ಎಲ್ಲರ ಹತ್ರ ಕೇಳ್ತಾ ಇದ್ದೀವಿ. ಇದು ತಲಾಂತರದಿಂದ ಮಾಡ್ಕೊಂತ ಬಂದಿರೋಂಥ ನಮ್ಮ ಕಾಯಕ ಇದು, ಕೆಲಸ ಇದು. ನಮ್ಮ ತಂದೆಯವರು, ನಮ್ಮ ತಂದೆಯವರು, ಅವ್ರ ತಂದೆಯವರು, ಅವರಿಂದ ನಮಗೆ, ನಮ್ಮಿಂದ ಇನ್ನೂ ನಮ್ಮ ಮಕ್ಕಳಿಗೆ ಹಂಗೆ ನಡೀತಾನೆ ಇರ್ತದೆ ಇದು. ಆದಷ್ಟು ಮಣ್ಣಿನ ಗಣಪತಿ ಇಡಲಿ ಅಂತ ಎಲ್ಲರಿಗೂ ಕೇಳ್ಕೊಂತೀವಿ. ನಮಸ್ತೆ, ನಮ್ಮ ಹೆಸರು ವಿಶ್ವ ಅಂತ. ನಾವು 26 ವರ್ಷದಿಂದನೂ ಗಣಪತಿ ಇಲ್ಲಿಯೇ ಹೋಯ್ತಾ ಇದ್ದೇವೆ ಮಣ್ಣಿಂದು. ನಮ್ಮದು ಸಂಘದ ಹೆಸರು ಕ್ರೇಜಿ ಬಾಯ್ಸ್ ಗ್ರೂಪ್ ಅಂತ. 26 ವರ್ಷದಿಂದನೂ ನಾವು ಇವ್ರ ಹತ್ರನೇ ಪೂಜೆ ಗಣಪತಿ, ಆಮೇಲೆ ದೊಡ್ಡ ಗಣಪತಿನೂ ಇವ್ರ ಹತ್ರನೇ ಹೋಯ್ತಾ ಇದ್ದೇವೆ. ಆದಷ್ಟು POP ಆಮೇಲೆ ಕಲ್ಕತ್ತಾ ಮಾಡೋದ್ರು ಎಲ್ಲರಿಗೂ ಬಿಟ್ಟು ನಮ್ಮ ದಾವಣಗೆರೆಯವರಿಗೂ ಆದಷ್ಟು ಕೊಡ್ರಿ, ಕರ್ನಾಟಕದವರಿಗೆ ಕೊಡ್ರಿ. POP ದೂರದಿಂದ ತರೋದು ಅದೆಲ್ಲ ಬಿಟ್ಟು ನಮ್ಮ ಆದಷ್ಟು ಎಲ್ಲರಿಗೆ ಕೊಡ್ರಿ. ಮಣ್ಣಿನ ಗಣಪತಿ ಆದಷ್ಟು ಇಡ್ರಿ. ಪೂಜೆ ಗಣಪತಿ ಪರಿಸರ ಪ್ರೇಮಿ ಗಣಪತಿ ಅಂತ ಮಾಡ್ತಾ ಇದ್ದೇವೆ ನಾವು ಈ ಸತಿ.